ವಿಚಾರವಾದಿಗಳು ಇರ್ಬೋದು, ಆದರೆ ಬಹಳ ಕಡಿಮೆ ಅವರು ಸಹಿತ ಇವತ್ತು ಪಲ್ಟುರಾಮ್ ಆಗ್ತಾ ಇದ್ದಾರೆ. ಯಾಕಂದರೆ ನಾವು ಬದುಕಿದ್ರೆ ಸಾಕಪ್ಪ ಊರು ಸಾವಿರ ಮೆಗೆ ಅನ್ನುವಂಥ ಪರಿಸ್ಥಿತಿ ಎಲ್ಲರಲ್ಲೂ, ಎಲ್ಲರ ಮನೋಸ್ಥಿತಿಯಲ್ಲೂ ಅದ. ಯಾಕಂದರೆ ಎಲ್ಲರೂ ಕೋಟ್ಯಾಧೀಶರು, ಹಣಕ್ಕೆ ಬೆಳೆದಿದ್ದವರು, ಅಧಿಕಾರಕ್ಕೆ ಬೆಳೆದಿದ್ದವರು. ಇಲ್ಲೇ ಜನರ ಸೇವಾ ಅನ್ನೋದು ಹೆಸರಿಗೆ ಮಾತ್ರ, ಅದರ ನಡೆದು ತಮ್ಮ ಸೇವೆ ಮಾಡ್ಕೊಳ್ಳೋಂಥದ್ದು. ಅದೇನಿರಲಿ ಚರ್ಚೆ ಅದು ಬೇಕಾಗಿಲ್ಲ. ಬಟ್ ಹೆಂಗೆ ಮಾಡ್ತಾರಪ್ಪ ಇಲ್ಲಿ ಅಂದಾಗ JDS 85 ಆಯ್ಕೆ ಆಗಿದ್ದಾರೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗೋದ್ರೆ. ಇಂಡಿಯಾ ಗಠಬಂಧನ ಏನಪ್ಪ ಅಂತಂದ್ರೆ 35 ಆಗಿದ್ದಾರೆ. ಅದೇ AIMI ಇದು 5. ಅಂದ್ರೆ ಇದರಿಂದ ಏನಾಗ್ತದಪ್ಪ ಅಂದ್ರೆ ಈ 85, 35 ಜೊತೆಗೆ AIMI ಅವು 5 ಎಲ್ಲ ಕೂಡಿಸಿ 125 ಆಗ್ತದೆ. ಇವು ಸರ್ಕಾರ ಆಗ್ತದೆ ಅನ್ನೋಂಥ ಒಂದು ವ್ಯಾಖ್ಯಾನ ನಡೆದು. ಹೀಗಾಗಿ ನಿತೀಶ್ ಅವರು ನಾನು ಮುಖ್ಯಮಂತ್ರಿ ಮೊದಲಾಗುವಂಥದ್ದು, ಅದರ ಪಡೆಯುವ ಎಲ್ಲ ಸಾಧ್ಯತೆಗಳು, ಕೊಡುವ ಎಲ್ಲ ಸಾಧ್ಯತೆಗಳು ಇಂಡಿಯಾ ಗಠಬಂಧನ್ ಅವರಿಗೆ ಆಶ್ವಾಸನೆ ಕೊಟ್ಟದ. AIMI ಇವರು ಸಹಿತ, AIMIM ಇವರು ಸಹಿತ BJP ಪಕ್ಕ ವಿರೋಧಿಗಳು. ಇವರೆಲ್ಲರೂ ಒಂದು ಕಡೆ ಆಗೋದ್ರಿಂದಾಗಿ ಸಹಜವಾಗಿ BJP ಬಿಹಾರದಲ್ಲಿ ಎಂಟಾದರೆ ಅದೇ ಸ್ಥಿತಿ ಕೇಂದ್ರದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಪ್ರಧಾನಿ ಪಕ್ಕನೂ ಹೋಗುವಂಥ ಸಾಧ್ಯತೆಗಳು ಬರ್ತಾಯಿದ್ದಾವೆ. ಈ ನಮ್ಮ ಮೋದಿ ಅವರಿಂದ ಶಾರ್ ಅವರು ಗೃಹ ಖಾತೆಯನ್ನು ಬಿಡುವಂಥ ಪ್ರಸಂಗ ಬರ್ತದೆ. ಆಗ ಬಂದಾಗ ಸಹಜವಾಗಿ ಇಲ್ಲೇ ಎಲೆಕ್ಷನ್ ಕಮಿಷನ್ಗೆ ತಿದ್ದುಪಡಿ ಆಗಿತ್ತಲ್ಲ ಈ ಸುಪ್ರೀಂ ಕೋರ್ಟಿನಿಂದ, ಅದು ಬದಲಾಗುವ ಸಾಧ್ಯತೆ ಇದ್ದಾವೆ. ಬಟ್ ಇವರು ಸಹಿತ ಅವರೇ ಇದ್ದಾರೆ, ಅವರಂತವರೇ ಇವರು. ಒಂದು ಕಡೆ NDA, ಇನ್ನೊಂದು ಕಡೆ ಇಂಡಿಯಾ, ಇವರಲ್ಲಿ ಭಿನ್ನತೆ ಇಲ್ಲ ಸ್ವಭಾವದಲ್ಲೇ. ಬಟ್ ಅದನ್ನು ಮುಂದೆ ಕಂಟಿನ್ಯೂ ಮಾಡಿಕೊಂಡು ತಮಗೆ ಬೇಕಾದ